ಮೋದಿ ಪರಿವಾರ ಮೋದಿ ಪರಿವಾರ ಕಾಮುಕರ ಪರಿವಾರ ಕಾಮುಕರ ಪರಿವಾರ ಕಾಮುಕರ ಪರಿವಾರ ಕಳ್ಳ ಸುಳ್ಳರ. ಇವತ್ತು ದೇಶ ಕಂಡರಿಯದ ಒಂದು ದೊಡ್ಡ ಮಟ್ಟದ ಲೈಂಗಿಕ ದೌರ್ಜನ್ಯ ಇವತ್ತು ನಮ್ಮ ಕರ್ನಾಟಕದ ಹಾಸನ ಭಾಗದಲ್ಲಿ ಆಗಿದೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಒಂಥರ ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆಯನ್ನ ಇವತ್ತು ಧೂಳಿಪಟ ಮಾಡಿ ಹಾಕಿದ್ದಾರೆ. ಈ ಒಂದು JDS ಮತ್ತೆ ಮೈತ್ರಿಕೂಟ, ಏನು NDA ಮೈತ್ರಿಕೂಟ ಇಲ್ಲಿದೆ. ಪ್ರಜ್ವಲ್ ರೇವಣ್ಣ ಇವತ್ತು ಪ್ರಾಜ್ವಲ್ಲ ರೇಪಣ್ಣ ಅಂತಾನೆ ಇವತ್ತು ವರ್ಲ್ಡ್ ಫೇಮಸ್ ಆಗ್ತಾ ಇದ್ದಾರೆ. ಅಷ್ಟೊಂದು ಮಂದಿ ಮಹಿಳೆಯರು ಎಲ್ಲಾ ಮಾಧ್ಯಮದಲ್ಲೂ ತೋರಿಸ್ತಾ ಇದ್ರು, 300 ಮಹಿಳೆಯರು 3000 ವಿಡಿಯೋಗಳು ಅಂತ. ಈ ತರ ಒಂದು ಕಾಮ ಪಿಶಾಚಿ ಇವತ್ತು ಬದುಕಿದೆ ಅನ್ನೋದಕ್ಕೇನೆ ಇವತ್ತು ನಮಗೆಲ್ಲ ನಾಚಿಕೆ ಆಗ್ತಾ ಇದೆ ಹೇಳೋದಕ್ಕೆ. ಇವತ್ತು ನರೇಂದ್ರ ಮೋದಿ ಅವರು BJP ಅವರು ಒಂದ್ ಕಡೆಗೆ ಹೇಳ್ತಾ ಇರ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ. ಅಂದ್ರೆ ಇವತ್ತು ಬೇಟಿನ ಬಚಾವೋ ಮಾಡಿ ಬೇಟಿನ ಪಡಾವೋ ಅಂತ ಮಾಡಿ ಈ ತರ ಲೈಂಗಿಕ ದೌರ್ಜನ್ಯಕ್ಕೆ ಒಳ ಮಾಡ್ಬೇಕಾ? ನರೇಂದ್ರ ಮೋದಿ ಅವರೇ, ನಿಮಗೇನಾದ್ರೂ ರಾಜ್ಯದ ಮಹಿಳೆಯರ ಮೇಲೆ, ದೇಶದ ಮಹಿಳೆಯರ ಮೇಲೆ ಒಂದಿಷ್ಟಾದ್ರೂ ಕಾಳಜಿ ಇದ್ರೆ ಪ್ರಜ್ವಲ್ ರೇವಣ್ಣ ಎಲ್ಲೇ ಇದ್ರು ಹೇಳ್ಕೊಂಡ್ಬಂದು ಇವತ್ತು ಗಲ್ಲಿಗೆ ಏರ್ಸೋ ಒಂದು ಪರಿಸ್ಥಿತಿ ಬಂದಿದೆ. ಎಷ್ಟೊಂದು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ರು, ಈವನ್ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ಸಹ ಇದರಲ್ಲಿ ಬಲಿಯಾಗಿದ್ದಾರೆ ಅಂತ ಹೇಳಿ. SIT ಅವರು ಬರೀ 1-2 ಕಂಪ್ಲೇಂಟ್ ಏನಾಗಿದೆ ಹಾಸನದಲ್ಲಿ, ಆ ಕಂಪ್ಲೇಂಟ್ ಆಧಾರಿತವಾಗಿ ಅವರು ತನಿಖೆ ನಡೆಸಬಾರ್ದು. ಆ ವಿಡಿಯೋಗಳಲ್ಲಿ ಯಾರ್ಯಾರು ಸಂತ್ರಸ್ತ ಮಹಿಳೆಯರಿದ್ದಾರೋ ಪ್ರತಿಯೊಬ್ಬ ಮಹಿಳೆಯರ ಹತ್ರನೂ ಮಾತಾಡಬೇಕು, ಅವರಿಗೆ ಸೆಕ್ಯೂರಿಟಿಯನ್ನ ಒದಗಿಸೋ ಒಂದು ಕೆಲಸ ಮಾಡಬೇಕು. ಅದಾದ ಮೇಲೆನೆ ಈ ಒಂದು ಪ್ರಜ್ವಲ್ ರೇವಣ್ಣ ನಂತರ ಕಾಮ ಪಿಸಾಚಿಗಳಿಗೆ ಗಲ್ಲಿಗೇರ್ಸಕ್ಕಾಗೋದು. ಬರೀ ಆ 2 FIR ಮೇಲೆ, ಆ 1 FIR 2 FIR ಏನ್ ಹಾಕಿದ್ರೆ ಅದ್ರ ಮೇಲೆ ಕೇಸ್ ನಿಲ್ಲಲ್ಲ. ಏನು 300 ಮಂದಿ ಮಹಿಳೆಯರು, ಸಂತ್ರಸ್ತ ಮಹಿಳೆಯರಿದ್ದಾರೆ, ಅವರು ಸರ್ಕಾರಿ ಉದ್ಯೋಗಿಗಳಾಗಿರ್ಬೋದು, BJP JDS ನ ಕಾರ್ಯಕರ್ತರಾಗಿರ್ಬೋದು, ಪದಾಧಿಕಾರಿಗಳಿಗೆ ಆಗಿರ್ಬೋದು, ಯಾರೇ ಆಗಿರ್ಲಿ, ಧೈರ್ಯವಾಗಿ ಮುಂದೆ ಬನ್ನಿ. SIT ಮುಂದೆ ಏನು ನಿಜ ಆಗಿದೆ, ವಾಸ್ತವ ಏನಿದೆ ದಯವಿಟ್ಟು ಹೇಳಿ. ಇಂಥ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಇವತ್ತು ನೇರವಾಗಿ BJP ಪಕ್ಷದ ಏನು ಕ್ಯಾಂಪೇನ್ ಮ್ಯಾನೇಜರ್ ರೀತಿ ಪ್ರಧಾನಿ ಮೋದಿ ಅವರು ಬಂದು ಇಲ್ಲಿ ಪ್ರಚಾರಕ್ಕೆ ಮಾಡ್ತಿದಾರಲ್ಲ, ಪ್ರತಿ ಒಂದು ಪ್ರಚಾರದಲ್ಲಿ ನೇಹಾ ಅವರ ಕೊಲೆ ಪ್ರಕರಣಗಳನ್ನ ತೆಗಿತಿದ್ದಾರೆ. ಯಾಕೆ? ನಿಮ್ಮ ಪಕ್ಷದಿಂದ, ನೀವು ಮೈತ್ರಿಕೂಟದಲ್ಲಿರುವಂತಹ JDS ಪಕ್ಷದಿಂದ MP ಟಿಕೆಟ್ ಅನ್ನ ಕೊಟ್ಟಿದ್ದೀರಲ್ಲ ಪ್ರಜ್ವಲ್ ರೇವಣ್ಣ ಅವರಿಗೆ, ಅವರ ಕಾಮ ಪುರಾಣ ನಿಮ್ಗೆ ಗೊತ್ತಾಗ್ಲಿಲ್ವಾ? ನಾಚಿಕೆ ಆಗೋದಿಲ್ವಾ ಇವತ್ತು ನಿಮಗೆ? ನಿಮ್ಮ ಮೈತ್ರಿಕೂಟದ ಒಬ್ಬರು ಕಾಮ ಪಿಚಾಚಿಯಾಗಿ ಊರಿಂದ ಪರಾರಿ ಆಗಿದ್ದಾರೆ. ಎಷ್ಟು ಹೆಣ್ಣು ಮಕ್ಕಳ ಜೀವನಗಳಲ್ಲಿ ಇವತ್ತು ಅವರು ಆಟಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾಚಿಕೆ ತರುವಂತಹ ವಿಚಾರ. ಇಡೀ ಒಂದು JDS ಪಕ್ಷದ ಕುಟುಂಬದವರಿಗೆ ನಾವು ಕೇಳ್ಕೊಳ್ತಿರೋದು ಇಷ್ಟೇ, ಮಹಿಳೆಯರು ಇವತ್ತು ಇಡೀ ನಮ್ಮ ಆಮ್ ಆದ್ಮಿ ಪಕ್ಷದ ಮಹಿಳೆಯರು ಆಕ್ರೋಶಕ್ಕೆ ಒಳಗಾಗಿದ್ದೀವಿ. ಖಂಡಿತವಾಗ್ಲೂ ಪ್ರಜ್ವಲ್ ರೇವಣ್ಣ ಅವರು ಯಾವುದೇ ಮೂಲೆಯಲ್ಲಿ, ಜರ್ಮನ್ ಇರ್ಬೋದು ಅಥವಾ ಅಮೆರಿಕಲ್ಲಿರೋ ಎಲ್ಲೇ ಇರ್ಬೋದು, ದಯವಿಟ್ಟು ಕರ್ಕೊಂಡು ಬನ್ನಿ. ನೀವು ನಿಜವಾಗ್ಲೂ ನಿಮ್ಮ ವಂಶದ ಕುಡಿ ದೊಡ್ಡ ಮನೆ ಅದು ಇದು ಅಂತ ದೊಡ್ಡಸ್ತಿಗೆ ತೋರಿಸ್ಕೊಳ್ತೀರಾ, ಕರ್ಕೊಂಡು ಬನ್ನಿ. ಹೆಣ್ಮಕ್ಳು ಮುಂದೆ ನಿಲ್ಸಿ, ಅಂತ ಒಂದು ಶಿಕ್ಷೆ ಆಗ್ಬೇಕು. ಯಾವ ರೀತಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹೆಣ್ಣು ಮಗಳಿಗೂ ಅದು ನ್ಯಾಯ ಒದಗಿಸ್ಬೇಕು. ಆ ಸಿಡಿಗಳಲ್ಲಿ ಇದಾರಲ್ಲ ಹೆಣ್ಣು ಮಕ್ಕಳು, ನಿಜವಾಗ್ಲೂ ಅವ್ರು ಇವತ್ತು ಏನ್ ಪಾಪ ಮಾಡಿದ್ದಾರೆ ಅಂತ ನೀವು ಆಮಿಷಗಳನ್ನ ಒಡ್ಡು ನಿಮ್ಮ ಬೇಳೆ ಬಯಸ್ಕೊಳ್ತಿದ್ದೀರಾ. ನಾಚಿಕೆ ಆಗ್ಬೇಕು ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ. ನೀವು ಏನು ತಪ್ಪು ಮಾಡಿರ್ಲಿಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಜರ್ಮನ್ಗೆ ಓಡೋಗ್ಬೇಕಾಗಿತ್ತು? ಹಾಗಾದ್ರೆ ನೀವು ತಪ್ಪು ಮಾಡಿದೀರಾ. ಅವರಿಗೆ ಇವತ್ತು ಸಮರ್ಥನೆ ಮಾಡಿಕೊಂಡು ಪ್ರಧಾನಿ ಅವರು ಇದಕ್ಕೆ ಉತ್ತರ ಕೊಡಬೇಕು. ಯಾವುದಕ್ಕೂ ಉತ್ತರ ಕೊಡಲ್ಲ ಪ್ರಧಾನಿ ಅವರು. BJP ಬ್ರಿಜ್ ಭೂಷಣ್ ಕೇಸ್ ಬಂದಾಗ್ಲೂ ಉತ್ತರ ಕೊಟ್ಟಿಲ್ಲ, ಮಣಿಪುರ್ ವೈಲೆನ್ಸ್ ಇಶ್ಯೂ ಬಂದಾಗ್ಲೂ ಉತ್ತರ ಕೊಟ್ಟಿಲ್ಲ, ಈ ವಿಚಾರ ಬಂದಾಗ್ಲೂ ಒಂದು ಮಾತು ಮಾತಾಡ್ತಿಲ್ಲ. ಇಂಥವರಿಗೆ ಅವರಪ್ಪ ರೇವಣ್ಣ ಅವ್ರ ವಿಚಾರ ಬಂದಾಗ ಅವರು ಸಹ ಮಾತಾಡ್ತಿಲ್ಲ. ನಿಜವಾಗ್ಲೂ ಇವತ್ತು ಯಾವ ಮುಖ ಇಟ್ಕೊಂಡು ನಮ್ಮ ಕರ್ನಾಟಕದ ಹೆಣ್ಮಕ್ಕಳ ಬಳಿ ನೀವು ವೋಟ್ ಕೇಳೋದಕ್ಕೆ ಬರ್ತಿದ್ದೀರಾ? ವೋಟ್ ಕೇಳೋ ಮುಂಚೆ ಇದಕ್ಕೆ ನ್ಯಾಯ ಒದಗಿಸಿ ಅಂತ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಉಷಾ ಮೋಹನ್, ರಾಜ್ಯ ಕಾರ್ಯದರ್ಶಿ.